ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ನಿನ್ನೆ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ ಅಂತಂದ್ರೆ RPFSI ಡಿಸೆಂಬರ್ 2ನೇ ತಾರೀಕು ಆದಂತಹ ಫಸ್ಟ್ ಶಿಫ್ಟಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನೋಡಿದ್ವಿ. ಅದರಲ್ಲಿ ಇನ್ನೂ ಸ್ವಲ್ಪ ಕ್ವಶನ್ಸ್ ಇದ್ದು ಅದು ಪಾರ್ಟ್ 2 ಅಂತೇಳಿ ಇವತ್ತಿನ ಸೆಷನಲ್ಲಿ ಮಾಡ್ತಾಯಿದ್ದೀನಿ. ಅವುಗಳಿಗಿಂತ ಇವು ತುಂಬ ಡಿಫ್ರೆಂಟ್ ಅದಾವೆ. ನೋಡಿರಿ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು. ಯಾಕಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಅದಾವೆ. ಸೊ ಅವುಗಳಲ್ಲಿ ಬರೋ ಚಾನ್ಸಸ್ 99% ಅದ. ಸೊ ನಿನ್ನೆ ಮಾಡಿದ್ದಕ್ಕಿಂತ ನೀವು ಡಿಫ್ರೆಂಟ್ ಅದಾವ ಕ್ವಶನ್ಸು. ಅದಕ್ಕೋಸ್ಕರ ಪಾರ್ಟ್ 2 ಅಂತೇಳಿ ತೊಗೊಂಡಿನಿ. ಅದೇ ರೀತಿ ಅವೇ ಕ್ವಶನ್ಗಳನ್ನು ತೊಗೊಂಡಿನಿ. ಯಾವ ರೀತಿ ಶಾರ್ಟ್ಕಟ್ಟಲ್ಲಿ ಮಾಡಬೇಕನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ರಿ. ಓಕೆ, ಆದಷ್ಟು ನಿಮ್ಮದು ಹಾಲ್ ಟಿಕೆಟಲ್ಲಿ ಯಾರ್ಯಾರ್ದು ಹಾಲ್ ಟಿಕೆಟ್ ಬಿಟ್ಟಿದಾರಲ್ಲ ಅವ್ರದ್ದು ಡೌನ್ಲೋಡ್ ಮಾಡ್ಕೊರಿ. ಅದೇ ರೀತಿ ನೀವು ಹೋಗುವಾಗ ಕಂಪಲ್ಸರಿ ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಬೇಕು. ಯಾಕಂತಂದ್ರೆ ನೀವು ಪ್ಯಾನ್ ಕಾರ್ಡು ಅದು ಇದು ನಿಮ್ಮ ಸ್ಟೇಟಲ್ಲಿ ನಡಿಬಹುದು, ಆದ್ರೆ ನಿಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೋಗುವಾಗ ಕಂಪಲ್ಸರಿ ಆಧಾರ್ ಕಾರ್ಡ್ ಕೇಳ್ತಾರೆ. ಇಲ್ಲ ಆಧಾರ್ ಕಾರ್ಡ್ ನಂಬರ್ ಆದರೂ ನೆನಪಿಟ್ಕೊಂಡು ಹೋಗ್ಬೇಕು. ಅದಕ್ಕಿಂತ ನೀವು ಏನು ಬೆಟ್ರ್ ಆಧಾರ್ ಕಾರ್ಡ್ ಒಯ್ದು ಭಾಳ ಮುಖ್ಯವಾಗಿದ್ದು. ಓಕೆ, ಎಸ್. ಈಗ ಮುಂದಿನ ರೀತಿ ಯಾವ ರೀತಿ ಕ್ವಶನ್ ಬರ್ತಾವೆ ನೋಡ್ಕೊಂಡು ಹೋಗೋಣ. ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ನೀವು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಏನಾಗತ್ತಪ್ಪ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ವಿಡಿಯೋ ಶೇರ್ ಮಾಡ್ತಾ ಹೋಗ್ರಿ. ಕ್ವಶನ್ ನೋಡ್ರಿ, ಏನದ ಕ್ವಶನ್. ಫೈಂಡ್ ದ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ದ ಸರ್ಕಂಫರೆನ್ಸ್ ಏನು ಇದು ಏನೋ ಮಿಸ್ಟೇಕ್ ಸ್ಪೆಲ್ಲಿಂಗ್. ಸ್ಪಿಯರ್ ವಿತ್ ಸರ್ಕಂಫರೆನ್ಸ್ ಆಫ್ ದ ಸ್ಪಿಯರ್ ವಿತ್ ರೇಡಿಯಸ್ 2.8 ಸೆಂಟಿಮೀಟರ್ ಅಂತ ಕೊಟ್ಟಾರೆ. ಅಂದ್ರೆ π = 22/7 ಅಂತ ಕೊಟ್ಟಾರೆ. ಇಲ್ಲಿ ಒಂದು ನಿಮಿಷ, ಅದೇನಂತೇಳಿ ಇದು ಸರ್ಕಮ್ಸ್ಕ್ರೈಬ್ಸ್ ಅಂತೇಳಿದ. ಇದು ಸಿಲಿಂಡರ್ ಕಂಡುಹಿಡಿ ಅಂದ್ರೆ ಸರ್ಕಮ್ಸ್ಕ್ರೈಬ್ಸ್ ಅಂದ್ರೆ ಏನಂತಂದ್ರೆ ಒಂದು ಗೊತ್ತಿರಲಿ, ಹೊಸ ವರ್ಡ್ ನಿಮಗೆ ಕೇಳಿದಂಗೆ ಆಗ್ಬೋದು. ಆದ್ರೆ ಏನಂತಂದ್ರೆ ಒಂದು ಸಿಲಿಂಡರ್ ಇರ್ತದೆ. ಡ್ರಾ ಮಾಡ್ತೀನಿ, ಒಂದು ನಿಮಿಷ ವೇಟ್ ಮಾಡಿರಿ. ಇದು ಸಿಲಿಂಡರಲ್ಲಿ, ಓಕೆ, ಇದರಲ್ಲಿ ಒಂದು ಸರ್ಕಲ್ ಇರುತ್ತೆ. ಸ್ವಲ್ಪ ಡ್ರಾಯಿಂಗ್ ಸರಿಯಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋರಿ. ಓಕೆ, ಒಂದು ನಿಮಿಷ. ಎಸ್, ಸರ್ಕಮ್ಸ್ಕ್ರೈಬ್ಸ್ ಅಂದರೆ ಈ ರೀತಿ ಇದ್ದಾಗ ಇವುಗಳಲ್ಲಿ ಅವರು ರೇಡಿಯಸ್ ಕೊಟ್ಟಾರ. ರೇಡಿಯಸ್ ಎಷ್ಟದ ರೀ? ಇದ್ರದ್ದು ರೇಡಿಯಸ್ ಎಷ್ಟದ? 2.8 ಅದ. ಓಕೆ, ಆಮೇಲೆ ಇದ್ರದ್ದು ಎಚ್ ಕೊಟ್ಟಿಲ್ಲ. ಯಾಕೆ ನಮಗೆ ಎಚ್ ಬೇಕಂತಂದ್ರೆ ಫಾರ್ಮುಲಾ ಏನದ ಅಂತಂದ್ರೆ πr h². ಓಕೆ, ಹಿಂಗಿದ್ದಾಗ ಇಲ್ಲಿ ನಮಗೆ ಎಚ್ ಬೇಕಾದಾಗ ಈ ರೀತಿ ಡಯಾಗ್ರಾಮ್ ಇದ್ದಾಗ h = 2r ಅಂದಂಗೆ. ಅಂದ್ರೆ h = ಎಷ್ಟಾಯಿತು? h = ಎಷ್ಟಾಯಿತು? 5.6 ಆಯಿತು. ಓಕೆ, ಎಸ್. ಈಗ ಹಾಕಿರಿ 22/7 × 2.8 × 5.6 × 5.6. ಓಕೆ, 7 1 7 4 28, 22 × 4 × 5.6 5.6 ಇಂಟು ಮಾಡಿದ್ಮೇಲೆ ಎಷ್ಟು ಬರುತ್ತೆ ರೀ? 137.984. ದಿಸ್ ಈಸ್ ಆನ್ಸರ್. ಸೆಂಟಿಮೀಟರ್ ಕ್ಯೂಬ್ ದ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಅಷ್ಟೇ ಕೇಳಾರಲ್ಲ. ಓಕೆ, ಈ ರೀತಿ ಇದ್ದಾಗ ನೋಡ್ರಿ, ನೀವು ಕಂಪಲ್ಸರಿ ಯಾವುದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಂಪಲ್ಸರಿ ಗೊತ್ತಿರಬೇಕು. πr 2.8 ಅದ, ಅಂದರೆ ಈ 0.4 ಆಗುತ್ತೆ. ಇಲ್ಲಿ ಪಾಯಿಂಟ್ ಕೊಟ್ಟಿಲ್ಲ, ಒಂದು ನಿಮಿಷ. ಇದು 0.4 ಹೋಗುತ್ತೆ. ಓಕೆ, ಈ ರೀತಿ ನಿಮಗೆ ಕ್ವಶನ್ ಅರೈಸ್ ಆಗಿತ್ತಂದ್ರೆ ನಿಮಗೆ ಕಾನ್ಸ್ಟೇಬಲ್ ಎಕ್ಸಾಮ್ಗೂ 100% ಬರೋ ಚಾನ್ಸಸ್ ಅದ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು? ಎಸ್. ನೆಕ್ಸ್ಟ್ ಹೋಗ್ರಿ. ಈಸಿ ಅದಾವ, ಮೆನ್ಸುಲೇಷನ್ ಮೇಲೆ ಹಿಂಗೆ ಬರ್ತಾವ ಅಂತ ಹೇಳಂಗಿಲ್ಲ. ಯಾಕಂದರೆ ಈ ಸಲ ಹಿಂಗೆ ಚೇಂಜಸ್ ಕೇಳ್ಯಾರ. SI ಎಕ್ಸಾಮಿಗೆ ಬಂದಂತಹ ಕ್ವಶನ್ ಇದು, ಫಸ್ಟ್ ಶಿಫ್ಟಿಗೆ ಬಂದಂತಹ ಕ್ವಶನ್. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಎಸ್. ಸೆಕೆಂಡ್ ಕ್ವಶನ್ ಏನದ? The least price of a washing machine is 41,000. It is sold to the retailer after 2 successive discounts of 12 and 30%.
ಅಂದ್ರೆ ಒಂದು ವಾಷಿಂಗ್ ಮಷಿನ್ ಎಷ್ಟು 41,000 ರೂಪಾಯಿ ಅದ, ಅದನ್ನು ಸಕ್ಸಸ್ಸು 2 ಸಲ ಸತತ ರಿಯಾಯಿತಿಗಳು ಕೊಟ್ಟ ಒಂದು 12 ಒಂದು 30. ರಿಟೇಲರ್ ವಾಂಟ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 25% ಆನ್ ಇಟ್ಸ್ ಕಾಸ್ಟ್ ಪ್ರೈಸ್ ಆಫ್ಟರ್ ಅಲವಿಂಗ್ 50% ಡಿಸ್ಕೌಂಟ್ ಆನ್ ಇಟ್ಸ್ ನ್ಯೂ ಲಿಸ್ಟ್ ಪ್ರೈಸ್. ಹೊಸ ಪ್ರೈಸಿಗೆ 25% ಲಾಭ ಪಡಿಬೇಕಾಗೈತಿ. ಡಿಸ್ಕೌಂಟ್ ಎಷ್ಟು? 50% ಡಿಸ್ಕೌಂಟ್ ಕೊಟ್ಟ ಮೇಲೆ ಕಸ್ಟಮರ್. ಆಮೇಲೆ ವಾಟ್ ಪ್ರೈಸ್ ಶುಡ್ ಹಿ ಲಿಸ್ಟ್ ವಾಷಿಂಗ್ ಮಷೀನ್ ಅಂದರೆ ಎಷ್ಟು ಇರ್ಬೋದು ಅದರದ್ದು ಕೇಳತ್ತಾರೆ. ನೋಡಿರಿ, ಈಗ 40,000 ಅದ, ಓಕೆ 41,000 ಓಕೆ, ಇಂಟು ಫಸ್ಟಿಗೆ 12% ಡಿಸ್ಕೌಂಟ್ ಅಂದರೆ ಎಷ್ಟಕ್ಕೆ ಮಾರೋಣ? 88ಕ್ಕೆ ಮಾರೋಣ. ನೆಕ್ಸ್ಟ್ ಅದೇ ರೀತಿ 30 ಅಂದ್ರೆ 70ಕ್ಕೆ ಮಾರೋಣ. ಓಕೆ, ಅಂದ್ರೆ ಇದು ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಎಷ್ಟಕ್ಕೆ ಮಾರೋಣ ಗೊತ್ತಿಲ್ಲ, ಅದು ಮಾರಿದ ಬೆಲೆ ಅಂತ ಇಕ್ಕೊಳ್ತದೆ. ಈಗ ನನಗೆ ಮಾರಿದ ಬೆಲೆ ಕಾಸ್ಟ್ ಪ್ರೈಸು ಆಮೇಲೆ ಮಾರ್ಕೆಟ್ ಪ್ರೈಸ್ ಏನೂ ಗೊತ್ತಿಲ್ಲ, ಅದ್ರದ್ದು ಕಂಡು ಹಿಡಿಬೇಕಂದ್ರೆ ಈಗ ಟೋಟಲ್ 100 ಅದ, ಅವ 50% ಡಿಸ್ಕೌಂಟಿಗೆ ಮಾರ್ಬೇಕನ್ನತಾನ, ಡಿವೈಡೆಡ್ ಬೈ 125. ಓಕೆ, ಡನ್. ಈಕ್ವಲ್ ಟು ಎಷ್ಟಾಯಿತು? 50 ಡಿವೈಡೆಡ್ ಬೈ 125 ಅಂತಂದ್ರೆ 2 ಡಿವೈಡೆಡ್ ಬೈ 5 ಆಯಿತು. ಓಕೆ, 2 ಡಿವೈಡೆಡ್ 5 ಆಯಿತು. ಇಲ್ಲಿ ಒಂದು ವಿಚಾರ ಮಾಡಿರಿ, ಕಾಸ್ಟ್ ಪ್ರೈಸ್ ಅಂದ್ರೆ 2 ಅನ್ನಂಗೆ, ಮಾರ್ಕ್ ಪ್ರೈಸ್ ಅಂದ್ರೆ 5 ಅನ್ನಂಗೆ. ಡನ್. ಓಕೆ, ಅಂದ್ರೆ ಈಗ ಇಲ್ಲಿನ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನು ತೊಗೋಬೋದು? 5/2. ಓಕೆ, ನೆಕ್ಸ್ಟ್ ಪೇಜಾಗಿ ತೊಗೋತೀನಿ ನೋಡಿರಿ. ಏನು? 41,000 ಇಂಟು 88 ಡಿವೈಡೆಡ್ ಬೈ 100 ಇಂಟು 70 ಡಿವೈಡೆಡ್ ಬೈ 100 ಇಂಟು 5/2. ಓಕೆ, ಸಿಂಪ್ಲಿಫೈ ಮಾಡಿರಿ. 1 2 3 4 1 2 3 4 ಡನ್. 2 ಅಂದರೆ 2 44. ಮಲ್ಟಿಫಿಕೇಷನ್ ಮಾಡಿರಿ. 63,140 ರೂಪೀಸ್ ಇಷ್ಟಕ್ಕೆ ನಾವು ಮಾರಬೇಕಾಗತ್ತೆ. ಓಕೆ, ಈ ರೀತಿ ನೀವು ಸೊಲ್ಯೂಷನನ್ನು ಮಾಡಬೇಕಾಗತ್ತೆ. ಆಪ್ಷನ್ ನಂಬರ್ ಎಷ್ಟು ನೋಡಿರಿ? 61,140. ಎಸ್, ಆಪ್ಷನ್ ನಂಬರ್ 2 ನೋಡಿರಿ. ಆಪ್ಷನ್ ನಂಬರ್ 2 ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇವೆಲ್ಲ ಎಷ್ಟು ಕಂಪ್ಲೀಟಾಗಿ ನೋಡಿರಿ ವಿಡಿಯೋ, ಭಾಳೇನು ಲೆಂದಿ ಇಲ್ಲ. ಯಾಕಂತಂದ್ರೆ ಫಸ್ಟ್ ಶಿಫ್ಟಲ್ಲಿ ಯಾವ್ಯಾವ ಥರ ಡಿಫ್ರೆಂಟಾಗಿ ಬಂದವಂತ ಎಲ್ಲ ಕವರ್ ಮಾಡಿ. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ. ಎಸ್, ಸಿಂಪ್ಲಿಫಿಕೇಷನ್ ಒಂದೇ ಶಿಫ್ಟಲ್ಲಿ ಬಂದಂಥದ್ದು, ನಿನ್ನೇನು ಬಂದಿತ್ತು, ಇದು ಇವತ್ತು ಕೂಡ ಬಂದದ್ದು. ಎಸ್, ನೋಡಿರಿ ಇಲ್ಲಿ ನೋಡಿರಿ, ಎಷ್ಟದ? 32 ಡಿವೈಡೆಡ್ ಬೈ 8 ಅಂದರೆ ಎಷ್ಟಾಯಿತು? ಇದು 4 ಆಯಿತು. ಓಕೆ, 4ರ ಮಲ್ಟಿಫಿಕೇಷನ್ ಯಾವ್ಯಾವ ಅದಾವೆ ನೋಡ್ರಿ. 4ರ ಮಲ್ಟಿಫಿಕೇಷನ್ ಇದೇನು ಅಂದ್ರೆ ಇಲ್ಲಿ ಏನು 4 ಅಂತಲ್ಲ, ಇಲ್ಲಿ ಬರೋ ಆನ್ಸರ್ 4ರಿಂದ ಯಾವ್ದು ಡಿವೈಡ್ ಆಗುತ್ತೆ ಅದು ಆನ್ಸರ್ ಆಗಿತ್ತು ಫೈನಲ್ಲು. 4ರಲ್ಲಿ ನೋಡಿರಿ, 4 3 12 4 3 12. ಓಕೆ, ಇದು 4 8 8 3 ಉಳಿತು, 4 9 36 2 ಆಯಿತು. ಇದು 4 3 12 ಇದು ಬರೋಂಗಿಲ್ಲ. ಓಕೆ, ಇದು ಬರೋಂಗಿಲ್ಲ ಅಂದರೆ 2 ಆಪ್ಷನ್ ಅದಾವೆ ನಮಗೆ, 2ರಾಗ 1 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, 4 ಬಂತ ಇಂಟು ಇಲ್ಲಿ ಏನು ಬಂತು? 5 ಅಂದರೆ 38 ಅಂತಂದರೆ 8 4 32 ಅಂತಂದ್ರೆ 132 ಫೈನಲ್ ಆನ್ಸರ್. ಎಷ್ಟು ಬಂತು? ಆಪ್ಷನ್ ನಂಬರ್ ಎ ನೋಡಿ. ಫಸ್ಟಿಗೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಕೊಂಬಂದ್ರೆ ಬಂದಂತಹ ಆನ್ಸರ್ಗೆ ಮಲ್ಟಿಫಿಕೇಷನ್ ಯಾವುದಾದ್ರೂ ಮಾಡಿದ್ರೆ ಆಗುತ್ತೆ ಅಂತ ನೋಡಬೇಕು. ಅವು ಒಂದೇ ಇತ್ತಂದ್ರೆ ಫೈನಲ್ ಆದ ಆನ್ಸರ್, ಮುಂದೆ ಮಾಡೋ ಅವಶ್ಯಕತೆ ಇಲ್ಲ. ನನಗೆ 2 ಸಿಕ್ಕವಂತಂದ್ರೆ 2ರಲ್ಲಿ 1 ನಮಗೆ ಬೇಕಾಗತ್ತೆ, ಆವಾಗ ಮುಂದಿನ ಸ್ಟೆಪ್ ಮಾಡಬೇಕಾಗತ್ತೆ. ಸಿಂಪ್ಲಿಫಿಕೇಷನ್ ಮೇಲೆ 3 to 4 ಕ್ವಶನ್ಸ್ ಬರ್ತವೆ, ಗೊತ್ತಿರಲಿ. ಓಕೆ, ಎಸ್. ನೆಕ್ಸ್ಟ್, ಇಫ್ 1136 meter long train crosses a pole in a 71 second, then find the time taken by the train to cross a 656 meter long platform ಅಂತ ಕೇಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳಿ ಏನದ, ಇದ್ರೇನು ಮಾಡೋಣ, ಬೇರೆ ಬೇಡ. 136 ಮೀಟರನ್ನು 71 ಸೆಕೆಂಡ್ ಒಳಗೆ ಹೋತು ಅಂದರೆ ಎಷ್ಟು ಸೆಕೆಂಡ್ ಆಯಿತು? 16 ಸೆಕೆಂಡ್. ಡನ್. ಓಕೆ, ನೆಕ್ಸ್ಟ್ ಇನ್ನು 656 ಇದನ್ನು ಹೋಗಾಕ ಈ 16 ಸೆಕೆಂಡ್ ಟೈಮ್ ತೊಗೊಳತ್ತಿಲ್ಲ, ಇದನ್ನು 16 ಸೆಕೆಂಡ್ ಅದು ಟೈಮ್ ತೊಗೊಳುತ್ತೆ ಪ್ಲಾಟ್ಫಾರ್ಮ್. ಓಕೆ, ಡನ್. ಶಾರ್ಟ್ಕಟ್ ಹೇಳತ್ತೀನಿ ಅಷ್ಟೇ. ಫಸ್ಟಿಗೆ 1136 ಮೀಟ್ರ್ ಹೋಗೋಕ್ಕೆ 71 ಸೆಕೆಂಡ್ ಅಂದರೆ ಎಷ್ಟಾಯಿತು? 16 ಸೆಕೆಂಡ್. ಈಗ
546 ಮೀಟ್ರ್ ಹೋಗ್ಬೇಕಂದ್ರೆ ನೆಕ್ಸ್ಟ್ ಈ ಟೈಮ್ ಬೇಕಲ್ಲ 16 ಅಂದರೆ ಎಷ್ಟು ಬಂತು 41 ಅಂದ್ರೆ ಟೋಟಲ್ 41 ಸೆಕೆಂಡ್ಸು ಪ್ಲಸ್ 71 ಅಂದ್ರೆ 71 ಪ್ಲಸ್ 41 ಅಂತಂದಾಗ 112 ನೋಡಿರಿ 112 ಇದು ಶಾರ್ಟ್ಕಟ್ ಮೆಥಡು ಓಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಟ್ಟು 5 ಸೆಕೆಂಡ್ ಒಳಗೆ ಆನ್ಸರ್ ಬರಬೇಕು ಓಕೆ ಇನ್ನೊಂದು ಮೆಥಡ್ ಆ ಮೆಥಡೊಳಗೆ ಮಾಡಿ ನೋಡ್ರಿ ಅಷ್ಟೇ ಬರುತ್ತೆ ಡೋಂಟ್ ವರಿ ಓಕೆ ಎಷ್ಟು ಬಂದಿದ್ರೆ ಆನ್ಸರು 112 ಡನ್ ನೆಕ್ಸ್ಟ್ ಹೋಗೋಣ್ರಿ ಓಕೆ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಆ್ಯಸ್ ಅ ವ್ಯಾಲ್ಯುಗರ್ ಫ್ರ್ಯಾಕ್ಷನ್ ಅಂದ್ರೆ ಇಲ್ಲಿ ಅಂತ ನೋಡ್ರಿ ಒಂದು ನಿಮಿಷ ಇಲ್ಲಿ ಅದ ನೋಡಿ ಏನು ಬರೀತೀನಿ ಇಲ್ಲೇ 0.54 ಬಾರ್ ಪ್ಲಸ್ 0.23 ಬಾರ್ ಈಗ ಸಿಂಪಲ್ಲಾಗಿ ಒಂದೊಂದೇ ಹೇಳ್ತೀನಿ ನಾನು ಈ ರೀತಿ ಇದ್ದಾಗ ಎರಡಕ್ಕೂ ಬಾರ್ ಇದ್ದಾಗ ನೀವು ಕೊಟ್ಟಂತಹ ಸಂಖ್ಯೆಯನ್ನು ಹಾಗೆ ಬರ್ಕೊಂಡು ಡಿವೈಡೆಡ್ ಬೈ ಬಾರ್ ಎರಡಕ್ಕೂ ಇದ್ದಾಗ 29 ಬರಬೇಕು ಓಕೆ ಇದು ಅರ್ಥ ಆಯಿತು ನೆಕ್ಸ್ಟ್ ಈಗ 23 ಅದ ಆದ್ರೆ ಇಲ್ಲಿ 3 ಮೇಲೆ ಅಷ್ಟೇ ಬಾರ್ ಅದ ಎರಡರ ಮೇಲೆ ಇಲ್ಲ ಅವಾಗ ಏನು ಮಾಡಬೇಕು ನೋಡಿರಿ 23 ಮೈನಸ್ ಈ ಎರಡರ ಮೇಲೆ ಬಾರ್ ಇಲ್ಲಲ್ಲ ಇದನ್ನ ಮೈನಸ್ ಮಾಡಬೇಕು ಡಿವೈಡೆಡ್ ಬೈ ಈ ಒಂದು ಅಂಕಿ ಮೇಲೆ ಬಾರುತ್ತೆ ಅದ್ರ 9 ಒಂದರ ಮೇಲೆ ಇಲ್ಲ ಅಂತಂದ್ರೆ ಅದ್ರ 0 ದಿಸ್ ಈಸ್ ಸ್ಟೆಪ್ ಓಕೆ ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡಬೇಕು ಆವಾಗ ಎಷ್ಟು ಬರುತ್ತೋ ನೀವು ಮಾಡಬೇಕು ಇನ್ನೊಂದು ಸ್ಟೆಪ್ ಹೇಳ್ತೀನಿ ಓಕೆ ಏನು ಬಂತು ಅಲ್ಲಿ 54 ಡಿವೈಡೆಡ್ ಬೈ 99 ಪ್ಲಸ್ 23 ಮೈನಸ್ 2 ಅಂದರೆ 21 ಡಿವೈಡೆಡ್ ಬೈ 90 ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ ಮೇಲೆ ನಿಮಗೆ ಏನು ಬರುತ್ತೆ ಹೇಳ್ರಿ 771 ಡಿವೈಡೆಡ್ ಬೈ 990 ಎಲ್ ಸಿ ಎಮ್ ಶಾರ್ಟ್ಕಟ್ಟಾಗಿ ಮಾಡಬೇಕು ಅದೇ ರೀತಿ ಈ ರೀತಿ ಕ್ವಶನ್ನು 100% ಒಂದಿಲ್ಲ ಎರಡು ಕ್ವಶನ್ ಬಂದೇ ಬರ್ತಾವೆ 771 ಡಿವೈಡೆಡ್ ಬೈ 990 ಫಸ್ಟ್ ಆಪ್ಷನ್ ನೋಡಿ ಓಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಎಸ್ ಸಿ ಜೆ ಡಿಗಾಗಲಿ ನಿಮ್ಗೆ ಆರ್ ಪಿ ಎಫ್ ಆಗಲಿ 100% ಕ್ವಶನ್ ಬಂದಿವೆ ಡನ್ ಓಕೆ ಎಸ್ ನೆಕ್ಸ್ಟ್ ಹೋಗೋಣ್ರಿ ಓಕೆ Ketan sold 171 chairs and had a gain equal to the selling price of 95 chairs ಅಂತಂದ್ರೆ 171 ಚೇರ್ ಮಾರಿದಂದ್ರೆ ಅವ ಎಷ್ಟಂದ್ರೆ 95 ಚೇರ್ಗಳ ಲಾಭವನ್ನು ಪಡಿತಾನ ನಾವು ಅಂದ್ರೆ ಅವ ಕೇಳಿದ್ದೇನೆ ವಾಟ್ ಈಸ್ ಪ್ರಾಫಿಟ್ ಪರ್ಸೆಂಟೇಜ್ ಅವನ ಲಾಭದ ಪರ್ಸೆಂಟೇಜ್ ಎಷ್ಟು ಒಂದು ವೇಳೆ 95 ಪಡಿತಾನೆ ಎಷ್ಟಕ್ಕೆ 171 ಅಂದ್ರೆ 95 ಮೈನಸ್ ಮಾಡಿ ಅಂದರೆ ಎಷ್ಟು ಬಂತು ಪರ್ಸೆಂಟೇಜ್ ಕೇಳಲ್ಲ ಇಂಟು 100 ಮಾಡಿ ಇಲ್ಲೇ ಮಾಡಿಬಿಡ್ಬಿಟ್ರೆ ಇಂಟು 100 ಅಂದರೆ ಎಷ್ಟು ಬಂತು 95 ಡಿವೈಡೆಡ್ ಬೈ 76 ಇಂಟು 100 ಸಿಂಪ್ಲಿಫಿಕೇಷನ್ ಮಾಡಿರಿ 125% 125% ಅವನು ಲಾಭವಾಗಿ ಪಡಿತಾನೆ ಪ್ರಾಫಿಟ್ ಎಷ್ಟು 125% ಹೀಸ್ ಗೇನ್ ಅಂದರೆ ಪ್ರಾಫಿಟ್ ಆಗ್ತದೆ ಡನ್ ಫಸ್ಟ್ ಶಿಫ್ಟಲ್ಲಿ ಬಂದಂತಹ ಪ್ರಶ್ನೆಗಳು ಬಹಳ ವಿಚಾರ ಮಾಡಿ ಸ್ವಲ್ಪ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಶಾಂತವಾಗಿ ಟೈಮ್ ವೇಸ್ಟ್ ಮಾಡಲ್ಲ ಎಕ್ಸಾಮಲ್ಲಿ ಟೈಮ್ ವೆರಿ ಇಂಪಾರ್ಟೆಂಟ್ ಟೈಮ್ ಸೇವ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಎಸ್ ಹಾಂ ಒಂದು ಸ್ವಲ್ಪ ಡಿಫ್ರೆಂಟ್ ನೋಡಿರಿ ಇಫ್ ಎಕ್ಸ್ ವೇರೀಸ್ ಇನ್ವರ್ಸ್ಲಿ ಆ್ಯಸ್ ಅ y to the power of 3 minus 1 and is equal to 6 when y is 3 find x when y is 8 ಅಂತಂದ ಈ ರೀತಿ ಇದ್ದಾಗ ಏನು ಮಾಡಬೇಕು ಫಸ್ಟಿಗೆ ಅವನು ಕೊಟ್ಟ ಏನು ಎಕ್ಸ್ ವೇರೀಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಎಕ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/y³ - 1 ಈ ರೀತಿ ಹೇಳೋಣ ಇನ್ವರ್ಸ್ ಅಂದರೆ ಈ ರೀತಿ y³ - 1 ಡನ್ ಈಗ ಈ ಕಡೆ ಬರೀತೀನಿ ಅಂದ್ರೆ ಇದರಲ್ಲಿ x1 ಅಂತ 1 ತಗೋರಿ y1 ಅಂತ ಇದು x1 ಸಾರಿ y1 ಇದು ಓಕೆ ಆಮೇಲೆ y2 ಅಂದರೆ ಇದು 8 ಓಕೆ ಇದು y1 ಇದು y2 ಡನ್ ಈಗ ನೋಡ್ರಿ x1 -
ಇದು ವೈ ಕ್ಯೂಬ್ ಅಂದರೆ y1 ಕ್ಯೂಬ್ ಅಂದಂಗೆ -1 ಈಕ್ವಲ್ ಟು x2 y2 ಕ್ಯೂಬ್ -1. ಈಗ y2 y1 ನಮಗೆ ಗೊತ್ತದ 3 x1 ಸಾರಿ x1 ಐತಲ್ಲ ಇಲ್ಲಿ 6 ಈಕ್ವಲ್ ಟು x ಅನ್ನಲ್ಲ x ವೇರ್ ಇಸ್ ಈಕ್ವಲ್ ಟು 6 ಅನ್ನಲ್ಲ x ಈಕ್ವಲ್ ಟು 6 ಅಂದರೆ x1 ಈಕ್ವಲ್ ಟು 6 ಅನ್ನಂಗೆ. ಹಾಂ ಇದು 6 y1 ಕ್ಯೂಬ್ ಒಂದು 3 ಅದ 3 ಕ್ಯೂಬ್ ಅಂದ್ರೆ 27 ಅದು ಡೈರೆಕ್ಟ್ ಬರೀ ಇರಲಿ ಇನ್ನೊಂದು ಸ್ಟೆಪ್ -1 ಈಕ್ವಲ್ ಟು x2 ಹಾಗೆ ಇಟ್ಕೊಂಡ್ಬಿಡ್ರಿ y2 8 ಅದ ಅಂದ್ರೆ 512 -1. ಹಾಂ ಈಗ ಸಿಂಪ್ಲಿಫಿಕೇಶನ್ ಮಾಡಿರಿ x2 ಅನ್ನೋ ಒಂದು ಕಡೆ ಇಟ್ಕೊಂಡು ಇಲ್ಲಿ ನೋಡಿರಿ 6 ಅದ ಇಂಟು 27 -1 ಅಂದರೆ 26 ಡಿವೈಡೆಡ್ ಬೈ ಈ 512 1 ತೆಗೆದ್ರೆ 511. ಈಗ ಇದನ್ನು ಮಲ್ಟಿಫಿಕೇಶನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ 156 ಡಿವೈಡೆಡ್ ಬೈ 511 ಎಲ್ಲಿ ಅದ ನೋಡಿರಿ 156 ಡಿವೈಡೆಡ್ ಬೈ 511. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಶಿಫ್ಟಿಗೆ ಈ ಥರ ಕ್ವಶನ್ಸ್ ಬಂದಾವ ಅಂತಂದ್ರೆ ಇದು ನಿಮಗೂ ಬರ್ಬೋದು, ಇದಕ್ಕಿಂತ ಸಿಂಪಲ್ಲು ಬರ್ಬೋದು. ಓಕೆ, ಈ ರೀತಿ ಕ್ವಶನನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ಈಕ್ವೇಷನ್ ಟೈಪಲ್ಲಿ ಬರೆಯೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಟೈಮ್ ಮಾತ್ರ ಬಹಳ ಮುಖ್ಯವಾದದ್ದು, ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಎಕ್ಸಾಮ್ದಲ್ಲಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು. ನೆಕ್ಸ್ಟ್ ಹೋಗೋಣ. ಎಸ್, ಕೊನೆವರೆಗೂ ನೋಡ್ಬೇಕಾದ್ರೆ ವೆರಿ ಡಿಫ್ರೆಂಟ್ ಕ್ವಶನ್ದು ಇದು ನೋಡಿರಿ. ಇದಂತೂ ಸಿಂಪ್ಲಿಫಿಕೇಶನ್ ಅಲ್ಲ, ಒಂದೇ ಶಿಫ್ಟಲ್ಲಿ ಕೇಳಿದ್ದಾರೆ ಅಂತಂದ್ರೆ ಅದನ್ನು ತೊಗೊಂಡಿದ್ದು ಏನು 35 ಡಿವೈಡೆಡ್ ಬೈ 5 ಅಂತಂದರೆ ಎಷ್ಟಾಯಿತು 7. ಅಂದರೆ 7ರಲ್ಲಿ ಡಿವಿಷನ್ ಯಾವುದಾಗತ್ತೆ ನೋಡಿರಿ, ಇಲ್ಲಿ 2 ಆಪ್ಷನ್ ಅದಾವ. ಎಸ್, ಅದರೊಳಗೆ ಒಂದು ಯಾವುದಾಗುತ್ತೋ ನೋಡಬೇಕು. 7 ಇಂಟು ನೆಕ್ಸ್ಟು ಇಲ್ಲಿ ಇದು 2 ಆಯಿತು ಪ್ಲಸ್ 9 ಇದು 2 ಉಳಿತು. ಇದು 12 ಇಂಟು 2 ಅಂತಂದರೆ 25 ಆಯಿತು. ಓಕೆ, 25 ಅಂದರೆ 27 ಇಂಟು 7 ಅಂತಂದ್ರೆ 189. ಆಪ್ಷನ್ ನಂಬರ್ 2 ಸಿಂಪ್ಲಿಫಿಕೇಶನ್. ಸೇಮ್ ಒಂದೇ ಥರ ಪ್ಯಾಟರ್ನ್ ಇದ್ದದನ್ನು ನಂಬರ್ಸ್ ಮಾತ್ರ ಚೇಂಜ್ ಮಾಡ್ಯಾರ. ಲಾಸ್ಟ್ 2019ರಲ್ಲಿ ಕೂಡ ಅದೇ ಥರ ಮಾಡ್ಯಾರ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, a number when increased by 50% gives 3720. the number is. ಒಂದು ನಂಬರನ್ನು ನಾನು 50% ಹೆಚ್ಚು ಮಾಡಿದರೆ ಅದು 3720 ಆಗುತ್ತೆ. ಹಾಗಾದ್ರೆ ಆ ನಂಬರ್ ಯಾವುದು ಅಂತ ಕೇಳಿ ನೋಡಿರಿ. ಈ 50% ಅಂದ್ರೆ ನಾವು 1/2 ಅಂತ ಬರಿಬೋದು. ಓಕೆ, 1/2 ಅಂತಂದ್ರೆ ಈಗ 2 ಐತದ, 2ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ ಟೋಟಲ್ 3 ಆಕೈತಿ. ಈ 3 ಅಂದ್ರೆ 3720 ಹೆಚ್ಚಾದಾಗಿದು ಅವ್ರು ಕೊಟ್ಟುದು. ಈ 2 ಅಂದರೆ ಎಷ್ಟು, ಇದಕ್ಕಿಂಟು ಎಷ್ಟು ಮಾಡ್ಯಾರ, ಎಷ್ಟು 1240 ಇದಕ್ಕಿಂಟು ಮಾಡ್ಯಾರ. ಇದಕ್ಕೂ ಅಷ್ಟ ಮಾಡಿರಿ, 2 1 2 4 8 0 ಸಾರಿ 8 0 2480. ವೆರಿ ಸಿಂಪಲ್ ನೋಡಿರಿ. ಎಷ್ಟು ನಾವು ಶಾರ್ಟಾಗಿ ಮಾಡ್ಬೇಕಂತೇಳಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ ಜಲ್ದಿ ಆನ್ಸರ್ ಅಂದರೆ ಜಲ್ದಿ ಮಾಡ್ಬೋದು. ಸ್ಟೆಪ್ಗಳನ್ನು ಸ್ಕಿಪ್ ಮಾಡಿಕೊಂಡು ಶಾರ್ಟ್ಕಟ್ ಮೆಥಡಲ್ಲಿ ಮಾಡ್ತಾ ಹೋಗ್ಬೋದು. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಸಿಂಪಲ್ ನೋಡಿರಿ, ಒಂದೇ ಸ್ಟೆಪ್ ಅದ ನೋಡಿರಿ. ದ ಎವರೇಜ್ ಆಫ್ 7 ನಂಬರ್ಸ್ ಇಸ್ 53. ಎಷ್ಟದ 53 ಅದ. ನೆಕ್ಸ್ಟು ಈಚ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 6 ಅದ. ಪ್ರತಿ ನಂಬರಿಗೆ 6 ಹೆಚ್ಚಾಗೈತೆ. ಎಲ್ಲರಿಗೂ 6 ಹೆಚ್ಚಾಗೈತೆ ಅಂದರೆ ಎವರೇಜ್ ಎಲ್ಲದಕ್ಕೂ 6 ಹೆಚ್ಚಾಗಿತ್ತು ಅಂದರೆ 6 ಹೆಚ್ಚಾಗಿರಬೇಕು. ಕೂಡಿಸ್ 53 ಪ್ಲಸ್ 6 ಅಂತಾರೆ ಎಷ್ಟಾಯಿತು 59. ಆಪ್ಷನ್ ನಂಬರ್ ಡಿ. ವೆರಿ ಸಿಂಪಲ್. ಕ್ವಶನನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋದು ಭಾಳ ಇಂಪಾರ್ಟೆಂಟು. ಕೊಟ್ಟದ್ದ ಕ್ವಶನನ್ನು ನೀವು ಯಾವ ರೀತಿ ಥಿಂಕ್ ಮಾಡ್ತೀರಿ, ಯಾವ ರೀತಿ ವಿಚಾರ ಮಾಡ್ತೀರಿ, ಎಕ್ಸಾಮ್ ಹಾಲಲ್ಲಿ ನಿಮ್ಮ ಮೈಂಡ್ ಸೆಟ್ಟನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮೈಂಡ್ ಸೆಟ್ಟು ಕಾನ್ಸಂಟ್ರೇಟ್ ಇಟ್ಕೋರಿ. ಯಾಕಂದರೆ ಡೈವರ್ಟ್ ಆಗಬೇಡ್ರಿ. ಟೈಮ್ ವೇರಿಯೇಷನ್ ಆಗ್ತಿರ್ತದೆ, ಟೈಮ್ ಓದೋದ ಗೊತ್ತಾಗಂಗಿಲ್ಲ. ಸೊ ನಿಮ್ಮ GK 50 ಕ್ವಶನ್ಗಳನ್ನು ವಿದಿನ್ 10 ನಿಮಿಷ ಅಥವಾ 12 ನಿಮಿಷಗಳಲ್ಲಿ ಕವರ್ ಮಾಡಬೇಕು. ಪಟ್ಟ ಓದಬೇಕು, ಗೊತ್ತಿದ್ರೆ ಹಾಕಬೇಕು, ವಿಚಾರ ಮಾಡ್ಕೊತ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ಎಸ್, ವೆರಿ ಡಿಫ್ರೆಂಟ್ ಕ್ವಶನ್ ನೋಡಿ. ಗಿವನ್ ದ್ಯಾಟ್ 40 to the power of 0.11 equal to x, 40 to the power of 0.1 equal to y and x square equal to y square, then value of z is, ಇಲ್ಲದಲ್ಲ z, x to the power of z ಅದ ನೋಡಿ. z is close to ಅಂದರೆ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಕೇಳಿ.
ಓಕೆ ನೋಡಿ, ಅವ್ನು ಕೊಟ್ಟದ್ದನ್ನು ನಾನು ಬರಿತೀನಿ. ಏನು ಹೇಳೋಣ, 40 to the power of 0.11. ಓಕೆ, ಇದು ನಮ್ಮದು ಎಕ್ಸ್ ಇದ್ದಂಗೆ. ಓಕೆ, ಎಕ್ಸ್ದ ಟು ದ ಪವರ್ ಆಫ್ ಎಷ್ಟದ, ಜಡ್ ಅದ. ಅವ್ನು ಕೊಟ್ಟದ್ದು ಕ್ವಶನ್ ಒಳಗೆ ಕೊಟ್ಟಿದ್ದನ್ನು ನಾನು ಬಿಡಿಸಿ ಬರೆಯತ್ತೀನಿ. ಇದು 40 to the power of 0.11 ಅಂದರೆ ಎಕ್ಸ್. ಈ ಎಕ್ಸ್ ಟು ದ ಪವರ್ ಆಫ್ ಜಡ್ ಅದ, ನಾ ಎಕ್ಸ್ ಬರ್ದೀನಿ, ಅದಕ್ಕೆ ಟು ದ ಪವರ್ ಆಫ್ ಜಡ್ ಬರ್ತೀನಿ. ಈಕ್ವಲ್ ಟು ನೆಕ್ಸ್ಟ್ y2 40 to the power of 0.1 ಟು ದ ಪವರ್ ಆಫ್ ಎಷ್ಟದ, 2 ಅದ ನೋಡಿರಿ. ಇದು 2, ಇದು ಜಡ್. ಓಕೆ, ಜಡ್ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಬರೀನಿ. ಓಕೆ, ಜಡ್ ಆಯಿತಾ, ಡನ್. ಈಗ ಮಲ್ಟಿಫಿಕೇಷನ್ ಮಾಡ್ಕೊಂಬಿಡ್ನು ಒಳಗೆ ಜಡ್ಡು ಆಮೇಲೆ ಈ 2 ಅನ್ನು. ಅವಾಗ ಏನಾಗುತ್ತೆ ನೋಡಿರಿ, 40 to the power of 0.11 ಜಡ್ ಆಯಿತು ಈಕ್ವಲ್ ಟು 40 to the power of 0.2 ಆಯಿತು. ಡನ್. ಈಗ ಬೇಸ್ 2 ಸೇಮ್ ಅದಾವ, ತೆಗೆದುಬಿಡ್ರಿ, ಬೇಕಾಗಿಲ್ಲ. 2 ಸೇಮ್ ಅದಾವ ಅಂತಂದ್ರೆ ಕ್ಯಾನ್ಸಲ್ ಆದ. ಉಳಿದದೆಷ್ಟು 0.2 0.112 ಜಡ್. ನೆಕ್ಸ್ಟ್ ಪೇಜಲ್ಲಿ ಬರೀ ಏನು 0.11 ಜಡ್ ಈಕ್ವಲ್ ಟು ವಾಟ್ ಈಸ್ 0.2. ಓಕೆ, ಜಡ್ಡನ್ನು ಇಲ್ಲಿ ಇಟ್ಕೊಂಡ್ಬಿಡ್ರಿ. ಈ 0.11 ಆ ಕಡೆ ಕಳ್ಸ್ಕೊಂಡ್ರಿ, ಡಿವೈಡೆಡ್ ಬೈ 0.11. ಇದನ್ನೇ ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡ್ರೆ ಇದು 20 ಡಿವೈಡೆಡ್ ಬೈ 11 ಆಗ್ಬೋದಾ? ಆಗತ್ತಾ? ನಾ ಶಾರ್ಟ್ಕಟ್ಟು ಇದು ಮೇಲುಗಡೆ ನಾವು 0 ಹಚ್ಕೊಂಡು ಅದು ಕ್ಯಾನ್ಸಲ್ ಬೇಡ, ನಾವು ಡೈರೆಕ್ಟ್ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ. ಅದೇ ರೀತಿ ನೀವು ಸ್ಕಿಪ್ ಮಾಡೋದು ಡೈರೆಕ್ಟ್ ಮೆಥಡನ್ನು ಇದೆ ನೋಡಿರಿ. ಯಾಕಂದರೆ ಸ್ಟೆಪ್ಗಳು ಸ್ಕಿಪ್ ಆಗತ್ತು ಅಂದರೆ ನಿಮಗೆ ಶಾರ್ಟ್ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, 20 ಡಿವೈಡೆಡ್ ಬೈ 11 ಅಂತಂದರೆ 1.82. ದ ವ್ಯಾಲ್ಯೂ ಆಫ್ ಜಡ್ ಈಸ್ 1.82. ಆಪ್ಷನ್ ನಂಬರ್ ಎ ನೋಡಿರಿ. ಯಾವುದು? ಆಪ್ಷನ್ ನಂಬರ್ ಎ. ಈ ರೀತಿ ಮಾಡಬೇಕಾಗತ್ತೆ ನೋಡಿ. ಏನಾದ್ರಾಗ ಪವರ್ 0 ಪಾಯಿಂಟ್ ಇರಲಿ, ಏನೇ ಇರಲಿ, ಮಾಡೋ ಮೆಥಡ್ ಅನ್ನೋದನ್ನು ಗೊತ್ತಿರೋ ಮುಗಿದೋಯ್ತು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮಿಸ್ ಮಾಡಬೇಡ್ರಿ, ನೋಡ್ಕೊಂಡು ಹೋಗ್ರಿ. ಓಕೆ, ಇನ್ನೊಂದು ಕ್ವಶನ್ ಅದ, ಮೋಸ್ಟ್ಲಿ ಇನ್ನೊಂದದ, ಇನ್ನೊಂದದ ಏನದ ನೋಡ್ರಿ. LCM ಆ್ಯಂಡ್ HCF ಆಫ್ ದಿ 2 numbers ಆರ್. LCM HCF ಮೇಲೆ ಕಳೆ 2 numbers ಅಂದರೆ 114, 19. 2 ಸಂಖ್ಯೆಗಳ ಲಸ ಮತ್ತು ಮಸಗಳು 114 ಮತ್ತು 19. ಇಫ್ ಒನ್ ನಂಬರ್ ಈಸ್ 57, ದೆನ್ ಫೈಂಡ್ ದ ಅದರ್ ನಂಬರ್. ಅದರಲ್ಲಿ ಒಂದು ಸಂಖ್ಯೆ 57 ಆಗಿದೆ, ಇನ್ನೊಂದು ನಂಬರ್ ಕಂಡಿಡಿ ಅಂತಂದ್ರೆ ಏನು? A ಇಂಟು ಬಿ ಈಕ್ವಲ್ ಟು LCM ಇಂಟು HCF. ಇದರ ಅರ್ಥ ಏನು ರೀ? 2 ಸಂಖ್ಯೆಗಳ ಗುಣಲಬ್ಧವು ಅದೇ ಆ 2 ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಏನಾಗಿರುತ್ತೆ ರೀ? ಸಮನ ಆಗಿರುತ್ತದೆ. ಓಕೆ, ಎ ಅಂದರೆ ಒಂದು ಸಂಖ್ಯೆ ಕೊಟ್ಟಾರೆ 57 ಇಂಟು ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ, ಲಸಾನು ಕೊಟ್ಟಾರ 114 ಇಂಟು 90. ಓಕೆ, ಇಲ್ಲಿ ನೋಡಿ 19 ಒಂದಲೇ 19 3 1 ಎಷ್ಟು ಬಂತು? 3 1 3 3 9 3 8 24. ದಟ್ ಈಸ್ ಬಿ ಈಕ್ವಲ್ ಟು 38. ಆಪ್ಷನ್ ನಂಬರ್ 4. ಲಸ ಮಸ ಮೇಲೆ 100% ಅದಂತೂ ಇದ್ದೇ ಇರುತ್ತೆ, ಮಿಸ್ ಆಗಂಗಿಲ್ಲ. ಸೊ ಈ ರೀತಿ ಕ್ವಶನ್ಗಳು 1ನೇ ಶಿಫ್ಟಲ್ಲಿ ಕೇಳಿದಂತಹ ಪ್ರಶ್ನೆಗಳು. SI ಎಲ್ಲಿ ನಿಮ್ಮದು RPF SI ಯಾವತ್ತು ರೀ? ಡಿಸೆಂಬರ್ 2, 2024ರಲ್ಲಿ ಫಸ್ಟ್ ಶಿಫ್ಟಲ್ಲಿ ಈ ರೀತಿ ಕೇಳಿದ ಪ್ರಶ್ನೆಗಳು. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟಲ್ಲಿ ಎಂಥ ಕ್ವಶನ್ಸ್ ಬಂದಾವಂತೇಳಿ ನಿಮ್ಮ ಎಕ್ಸಾಮ್ ಬರೋವರೆಗೂ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಒಟ್ಟು ನೀವು ಮಿಸ್ ಮಾಡದೆ ಕಂಟಿನ್ಯೂ ನೋಡ್ಕೊತ ಹೋಗ್ರಿ. 100% ಯೂಸ್ ಆಗಲಿಲ್ಲ ಅಂದರೆ ಹೇಳಿ, ಹಾಗೇ ಆಗುತ್ತೆ. ಓಕೆ, ನೀವು ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ. ಅದೇ ರೀತಿ ನಿಮ್ಮದು ಹಾಲ್ ಟಿಕೆಟು ಎಕ್ಸಾಮ್ಗೆ ಹೋಗುವಾಗ ಹಾಲ್ ಟಿಕೆಟ್ ಪ್ಲಸ್ ಆಧಾರ್ ಅಂತೂ ಮೇನು. ಆಧಾರ್ ಒಳಗೆ ಫೋಟೋ ಕ್ಲಿಯರ್ ಇಲ್ಲ ಅಂತಂದ್ರೂ ಫೋಟೋಸ್ ತೊಗೊಂಡೋಗ್ರಿ, ಮಿಸ್ ಮಾಡಬೇಡ್ರಿ. ಓಕೆ, ಇದೇ ರೀತಿ ಏನೇ ಡೌಟ್ ಇದ್ರೂ ಕಮೆಂಟ್ ಹಾಕ್ರಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಶಿಫ್ಟಿದಂತ ಬಂದಂಥ ಪ್ರಶ್ನೆಗಳನ್ನು ವೆರಿ ಈಸಿ ಮೆಥಡ್ಗಳಲ್ಲಿ ತರ್ತೀನಿ. ಅಲ್ಲಿ ಭೇಟಿಯಾಗೋಣ. ಜೈ ಹಿಂದ್.